ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಗೌರಿ ಹಾಗೆ ವಿವೇಕ್ ಇಬ್ಬರಿಗೂ ಕೂಡ ಇವತ್ತು ಶಾಸ್ತ್ರ ಇದೆ ಅಂತ ಹೇಳಿ ಅಜ್ಜಿ ತಾತ ಹೇಳಿದ್ದಾರೆ. ಇಲ್ಲಿ ಅತ್ತೆ ಬಂದು ಗೌರಿಗೆ ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟು ಕತ್ತಲ ಕೋಣೆಯಲ್ಲಿ ಆಕೆಯನ್ನ ಕೂಡ ಹಾಕಿ ಹೋಗ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ರೆಬೆಲ್ ಆದ ಗೌರಿ ಮಾಡಿದ್ದೇನು, ಏನಾಯ್ತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಗೌರಿ ಮತ್ತು ವಿವೇಕ್ಗೆ ಶಾಸ್ತ್ರವನ್ನ ಗೊತ್ತು ಮಾಡ್ತಾರೆ ಹಿರಿಯರು. ಆದರೆ ಇದಕ್ಕೆ ವಿವೇಕ್ ಸಮ್ಮತಿಸೋದಿಲ್ಲ. ಗೌರಿಯನ್ನ ಯಾರು ಪ್ರಶ್ನೆ ಮಾಡಲ್ಲ. ವಿವೇಕ್ ಬಂದು ಅದನ್ನ ನಿಲ್ಲಿಸು ಹಾಗೆ ಮಾಡು, ಬೇಡ ಅಂತ ಹೇಳ್ತಾರೆ. ಬಟ್ ವಿವೇಕ್ಗೆ ಪಾಠ ಕಲಿಸ್ಬೇಕು, ಛೇಡಿಸ್ಬೇಕು, ಕಾಲಿಡಬೇಕು ಅನ್ನೋ ಕಾರಣಕ್ಕೆ ಗೌರಿ ನನಗಿದು ಇಷ್ಟ, ನಾನು ಬೇಡ ಅಂತ ಹೇಳುವುದಿಲ್ಲ, ಆ ರೀತಿ ಹೇಳಬಾರ್ದು, ಸಂಪ್ರದಾಯ ಶಾಸ್ತ್ರ ಅದು ಇದು ಅಂತ ಹೇಳ್ತಾರೆ. ಇದನ್ನ ನೋಡ್ದಂತ ವಿವೇಕ್ಗೆ ಗೊತ್ತಾಗ್ಬಿಡತ್ತೆ, ಇವಳನ್ನ ನೋಡ್ತಾ ಇದ್ರೆ ರಾತ್ರಿನೂ ಕಾಯಲ್ಲ ಅನ್ಸುತ್ತೆ, ಇವಳನ್ನ ನಂಬ್ಕೊಂಡು ಕ್ಯಾನ್ಸಲ್ ಮಾಡಕ್ ಹೋದ್ರೆ ಮುಗಿತು ಕತೆ, ಇವಳಿಗೆ ಸರಿಯಾಗಿ ಪಾಠ ಕಲಿಸಿ ಇವಳಿಗೆ ಸರಿಯಾಗಿ ಶಾಕ್ ಕೊಡ್ತೀನಿ ಅಂತ ಹೇಳಿ ವಿವೇಕ್ ವೆಯ್ಟ್ ಮಾಡ್ತಿದ್ದಾರೆ. ಇತ್ತ ಕಡೆ ಗೌರಿ ಇಷ್ಟ ಇಲ್ಲದೆ ಇದ್ರು ಕೂಡ ರೆಡಿ ಆಗಿದ್ದಾಳೆ. ದೇವ್ರ ಮುಂದೆ ಏನಪ್ಪ ತಂದೆ ಇದು, ಏನು ಪರೀಕ್ಷೆ ಇದು, ನನಗೆ ಇಷ್ಟ ಇಲ್ಲದ ಒಳ್ಳದ ಗಂಡನ ಒಂದು ಮನಸ್ಸಿಗೆ ಕಾಲಿಡೋಕ್ಕಾಗಿಲ್ಲ ನನ್ನಿಂದ, ಆದರೆ ಇದೆಲ್ಲ ನನಗೆ ಬೇಕಿದೆಯಾ ಶಾಸ್ತ್ರ ಅಂತ ಹೇಳಿ ದೇವರನ್ನ ಪ್ರಶ್ನೆ ಮಾಡ್ತಿದ್ದಾಳೆ ಇಲ್ಲಿ ಗೌರಿ. ಇತ್ತ ಕಡೆ ಅತ್ತೆ ಅಲ್ಲಿಗೆ ಬರ್ತಾರೆ. ಅತ್ತೆ ಬರ್ತಿದ್ದಾಗಿನ ರೆಡಿ ಆಗಿದೆ ಅಂತ ಕೇಳಿದಾಗ ರೆಡಿ ಆಗಿದ್ದೇನೆ ಅತ್ತೆ, ಏನು ಮಾಡೋಕ್ಕಾಗತ್ತೆ ಅಂತ ಹೇಳಿದಾಗ ಮಾತಾಡಬೇಡ ನೀನು ಏನು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗಿದೆ. ಯಾಕೆ ಮುಖಕ್ಕೆ ನೀನು ಮಾಸ್ಕ್ ಹಾಕೊಂಡಿಲ್ಲ, ಈಗಲಾದರೂ ಹಾಕೋಬೇಕಲ್ವ, ಮುಸ್ಕ ಹಾಕು. ಅವತ್ತು ಮುಸ್ಕ ಹಾಕೊಂಡು ಮದುವೆ ಆದವಳಿಗೆ ಇವತ್ತು ಮುಸ್ಕ ಹಾಕ್ಕೊಂಡು ನೀನು ಯಾಕೆ ಮುಸ್ಕ ಹಾಕ್ತೆ ಬರ್ತಾ ಇದೆಯಾ, ಇವತ್ತು ಕೂಡ ಮುಸ್ಕ ಹಾಕ್ಕೊಂಡೇ ಬರಬಹುದಲ್ವ. ಮದುವೆ ಆಗಿದ್ದಾಯ್ತು, ಈಗ ಯಾಕೆ ಮುಸ್ಕು ಅಂತಾನ, ನಂಗೆ ಮದುವೆನೇ ಇಷ್ಟ ಇಲ್ಲ, ನನಗೆ ವಿವೇಕೆ ಬೇಡ ಅಂತ ಹಾಗೆ ಹೀಗೆ ಅಂತ ಹೇಳ್ತಿದ್ದೆ, ಆದರೆ ಇವಾಗ ನೋಡದೆ ಎಲ್ಲದಕ್ಕೂ ತಯಾರಾಗೆ ನಿಂತಿದ್ಯಾ ನೀನು ಅಂತ ಹೇಳಿ ಗೌರಿಯನ್ನ ತುಂಬ ವ್ಯಂಗ್ಯವಾಗಿ ಮಾತನಾಡ್ತಿದ್ದಾರೆ ಅತ್ತೆ. ಆಗ ದಯವಿಟ್ಟು ಅತ್ತೆ ಈ ರೀತಿ ಎಲ್ಲ ಮಾತಾಡಬೇಡಿ, ನನಗೂ ಇದು ಯಾವುದೂ ಕೂಡ ಇಷ್ಟ ಇಲ್ಲ, ಆದರೆ ಇದಕ್ಕೆಲ್ಲ ಕಾರಣ ಅಜ್ಜಿ ತಾತ ಹೇಳಿದ್ರು ಅನ್ನೋ ಕಾರಣಕ್ಕೆ ರೆಡಿ ಆಗಿದ್ದೀನಿ ಅಂದಾಗ ಅಜ್ಜಿ ತಾತ ಹೇಳಿದ್ರು ಅಂತ ಏನಾದರೂ ಬೇಕಾದರೆ ಮಾಡಿಬಿಡ್ತೀಯಾ, ನಿನ್ಗೆ ಇಷ್ಟ ಇಲ್ಲ ಅಂದರೆ ಹೇಳಬಹುದಿತ್ತಲ್ವ, ಅದನ್ನು ಬಿಟ್ಟು ಎಲ್ಲದಕ್ಕೂ ಒಪ್ಕೊಂಡು ಸಿದ್ಧವಾಗಿದೆಯಾ. ಈ ರೀತಿ ಅಲಂಕಾರ ಮಾಡ್ಕೊಂಡು ಬಂದು ನನ್ನ ಮಗನನ್ನು ಓಲೈಸಿ ನಿನ್ನ ಬುಟ್ಟಿಗೆ ಹಾಕೋಬೇಕು ಅಂತ ಅನ್ಕೋತಿದ್ಯಾ ಅಲ್ವಾ ಅಂತೆಲ್ಲ ಇಲ್ಲಿ ಸರಿತವ್ರು ಮಾತಾಡ್ತಾರೆ. ದಯವಿಟ್ಟು ಅತ್ತೆ ಈ ರೀತಿ ಎಲ್ಲ ಮಾತಾಡಬೇಡಿ, ನಂಗೆ ಅರ್ಥ ಆಗುತ್ತೆ, ನಿಮಗೆ ನಿಮ್ಮ ಮಗನ ಮೇಲೆ ಪ್ರೀತಿ ಇದೆ, ಒಂದು ಪ್ರೀತಿಯಿಂದ ನೀವು ಈ ರೀತಿ ಮಾತಾಡ್ತಿದ್ರಾ, ನಿಮ್ಮ ಮಗನಿಗೆ ನಾನು ಇಷ್ಟ ಇಲ್ಲ, ಒಲ್ಲದ ಮನಸ್ಸಿನಿಂದ ನನ್ನ ಮಗ ಹಂಗೆ ಈ ರೀತಿ ಒಂದಾದರೆ ನೋವಾಗ್ಬೋದು ಅನ್ನೋ ಕಾರಣಕ್ಕೆ ನೀವು ಮಾತಾಡ್ತಿರೋ ಮಾತು ನಂಗೆ ಅರ್ಥ ಆಗುತ್ತೆ. ಹಾಗಂದು ಮಾತ್ರಕ್ಕೆ ಇನ್ನೊಬ್ಬರ ವ್ಯಕ್ತಿತ್ವಕ್ಕೆ ಮಸಿ ಬಳಿದು ನೀವು ಈ ರೀತಿ ಮಾಡೋದು ತಪ್ಪಾಗುತ್ತೆ, ದಯವಿಟ್ಟು ಇನ್ನು ಮುಂದೆ ಈ ರೀತಿ ಮಾತಾಡೋದನ್ನು ನಿಲ್ಲಿಸ್ಬಿಡಿ ಅಂತ ಗೌರಿ ಹೇಳ್ತಾರೆ. ನಿನಗೆ ವ್ಯಕ್ತಿತ್ವ ಇದೆಯಾ ಹಾಗೆ ಹೀಗೆ ಅಂತ ಹೇಳಿ ನಿಜಕ್ಕೂ ವ್ಯಕ್ತಿತ್ವಕ್ಕೆ ಬರೆ ಎಳೆಯೋ ಕೆಲಸ ಮಾಡ್ತಿದ್ದಾರೆ ಸರಿತಾ ಅವರು. ನೀನು ಇದೆಲ್ಲ ಕಾಯ್ಕೊಂಡು ನಿಂತಿದ್ದಲ್ವ, ಇದಕ್ಕೆ ತಾನೇ ನೀನು ಬಂದಿದ್ದು, ಹಾಗೆ ಹೀಗೆ, ಜೊತೆಗೆ ನಿಮ್ಮ ಮನೆಯವರು ಮೋಸಗಾರರು, ಅದು ಇದು ಸುಳ್ಳು ಹೇಳೋರು ಎಲ್ಲವನ್ನ ಕೂಡ ಹೇಳ್ತಾರೆ. ಹೌದು, ನಮ್ಮ ಮನೆಯವರು ಮೋಸ ಮಾಡಿದ್ದಾರೆ, ಸುಳ್ಳು ಹೇಳಿದ್ದಾರೆ, ಆದರೆ ಅದಕ್ಕೆ ಸಾಥ್ ಕೊಟ್ಟಿದ್ಯಾರು, ನಿಮ್ಮ ಮನೆಯವರೇ ಅಲ್ವಾ. ನಮ್ಮ ಮನೆಯಲ್ಲಿ ಸುಳ್ಳು ಮೋಸನೇ ತುಂಬಿಕೊಂಡಿದೆ, ಅದನ್ನು ಬೆಳೆಸ್ತವ್ರು ಯಾರು, ನಿಮ್ಮ ಮನೆಯವರೇ ಅಲ್ವಾ ಅಂತ ಗೌರಿ ಖಡಕ್ಕಾಗಿ ಎಚ್ಚರಿಕೆ ಕೊಡ್ತಿದ್ದಾಳೆ. ಇಲ್ಲಿ ಅತ್ತೆ ಮಾತು ಮಿತಿ ಮೀರ್ತಿದ್ದಾಗೆ ಖಡಕ್ ಆದಂತಹ ಗೌರಿ ಚಂಡಿ ಅವತಾರವನ್ನ ತಾಳೋದ್ರ ಮುಖಾಂತರ ಅತ್ತೆಗೆ ತಿರುಗೇಟನ್ನ ಕೊಟ್ಟು ಇನ್ನು ಮುಂದೆ ಈ ರೀತಿ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಿ, ಇನ್ನು ಮುಂದೆ ಈ ರೀತಿ ಇನ್ನೊಬ್ಬರ ವ್ಯಕ್ತಿತ್ವ ಮಸಿ ಬೆಳೆಯೋ ಕೆಲಸ ಮಾಡಬೇಡಿ, ನಾನೇನು ನಿಮ್ಮ ಮಗನ ಬುಟ್ಟಿಗೆ ಹಾಕೊಳ್ಳೋದಿಲ್ಲ, ಇಷ್ಟ ಇಲ್ಲದ ನಿಮ್ಮ ಮಗನ ಒಂದಾಗೋ ಉದ್ದೇಶ ಕೂಡ ನನಗಿಲ್ಲ, ನೀವೇನು ಹೆದರ್ಕೋಬೇಕಾಗಿಲ್ಲ, ಖಂಡಿತವಾಗ್ಲೂ ನಾನು ಕರೆಕ್ಟಾಗೇ ಇರ್ತೀನಿ, ನನಗೇನು ಅನ್ನೋದು ಸರಿಯಾಗಿ ಗೊತ್ತದೆ ಅಂತ ಹೇಳ್ತಾರೆ. ನನ್ನ ಮಗನ ವೀಕ್ನೆಸ್ನ ತಿಳ್ಕೊಂಡು ನನ್ನ ಮಗನ ಬುಟ್ಟಿಗೆ ಹಾಕೋಬೇಕು ಅಂತ ಅನ್ಕೊಂಡಿದ್ಯಾ, ನಿನ್ನ ಮಾತಿಗೆ ನಿನ್ನ ಇದಕ್ಕೆ ಮರಳಾಗ್ಬಿಡ್ತಾನೆ ಅಂತ ಅನ್ಕೊಂಡು ಈ ರೀತಿ ಎಲ್ಲ ರೆಡಿ ಆಗಿದೆ ಅಲ್ವಾ ಅಂದಾಗ, ನಿಮ್ಮ ಮಗ ಹಾಗೆ ಕರ್ಗೆ ಹೋಗ್ತಾರಾ, ಹಾಗಿದ್ದಕ್ಕೆ ಅದಕ್ಕೋಸ್ಕರನೇ ಇಷ್ಟೊಂದೆಲ್ಲ ಹೆದರ್ಕೋತಿದ್ದೀರಾ, ಆದರೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ನಾನು ಇಷ್ಟ ಇಲ್ಲದ ಗಂಡನನ್ನು ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ, ನೀವು ನೆಮ್ಮದಿಯಾಗಿ ಹೋಗಿ ಮಲ್ಕೋಬಹುದು ಅಂತ ಹೇಳಿ ಗೌರಿ ಹೇಳಿದಾಗ, ಏನು ನೆಮ್ಮದಿಯಾಗಿ ಹೋಗಿ ಮಲ್ಕೊಳ್ಳೋದ, ನೀನು ಯಾವ ಥರದಲ್ಲಿ ರೆಡಿ ಆಗಿದ್ರೆ ನಾನು ನೆಮ್ಮದಿಯಾಗಿ ಹೋಗಿ ಮಲ್ಕೋಬೇಕಲ್ವ, ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅದು ಅಂತ ಹೇಳಿ ಸರಿತವ್ರು ಹೇಳ್ತಾರೆ. ನಂತರ ನೀನು ಇಲ್ಲೇ ಬಿದ್ದಿರು, ಯಾವುದೇ ಕಾರಣಕ್ಕೂ ಈ ರೂಮಿಂದ ಆಚೆಗೆ ಹೋಗಬಾರ್ದು ನೀನು ಅಂತ ಹೇಳಿ ಲಾಕ್ ಹಾಕೊಂಡಿದ್ದೆ ಕೀನ ಅಲ್ಲೇ ಇಟ್ಟು ಸರಿತವ್ರು ಹೊರಟು ಬಿಡ್ತಾರೆ. ಈ ಕಡೆ ಗೌರಿ ಓಪನ್ ಮಾಡಿ ಡೋರ್ನ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ, ಬಟ್ ಆದರೂ ಕೂಡ ಇಲ್ಲಿ ಓಪನ್ ಮಾಡೋದಕ್ಕೆ ರೆಡಿ ಆಗಿಲ್ಲ ಸರಿತವ್ರು. ನಂತರ ಇಲ್ಲಿ ವಿವೇಕ್ ಕೂಡ ಅಜ್ಜಿ ತಾತ ರೂಮಿಗೆ ಬರ್ತಿದ್ದಾಗೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನನಗಿದು ಯಾವುದೂ ಕೂಡ ಇಷ್ಟ ಇಲ್ಲ ಅಂದಾಗ, ಇದೆಲ್ಲವೂ ಕೂಡ ಶಾಸ್ತ್ರ ಸಂಪ್ರದಾಯನಪ್ಪ ಅಂತ ಹೇಳ್ತಾರೆ. ಮದುವೆ ಕೂಡ ಇಷ್ಟ ಇಲ್ದಾಗ ಆಯಿತು, ಆದರೆ ಈ ಶಾಸ್ತ್ರ ಕೂಡ ಇಷ್ಟ ಇಲ್ಲದೆ ನಡಿಬೇಕಾ,
ಒತ್ತಾಯದಿಂದ ಬದುಕು ಸಂಸಾರ ನಡೆಯುತ್ತೆ ಅಂತ ಅನ್ಕೊಂಡಿದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಂದು ಕೂಡ ಇಷ್ಟ ಇಲ್ಲದ ಮದುವೆಯನ್ನ ಮನೆ ಸಂಪ್ರದಾಯ ಮರ್ಯಾದೆ ಅಂತ ಹೇಳಿ ಆಗಿದ್ದಾಯ್ತು. ಇದನ್ನ ಕೂಡ ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ಮಾಡೋದಕ್ಕೆ ಮುಂದಾಗಬೇಡಿ ಅಂತ ಹೇಳಿ ವಿವೇಕ್ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ. ಇದೆಲ್ಲವೂ ಕೂಡ ನಡೆಯೋದನ್ನ ಯಾಕೆ ರೀತಿ ಎಲ್ಲ ನಡ್ಕೋತಾ ಇದೆಯಾ? ಖಂಡಿತ ಹುಡುಗಿ ಒಳ್ಳೆಯವಳನೆ, ಅವಳನ್ನ ಅರ್ಥ ಮಾಡ್ಕೊ. ನಂಬಿಕೆ ಅನ್ನೋದು ಬರಬೇಕಾಗತ್ತೆ. ನಂಬಿಕೆನೇ ನಮ್ಮ ಒಂದು ಸಂಬಂಧವನ್ನ ಗಟ್ಟಿಗೊಳಿಸೋದು ಅಂತ ಹೇಳ್ತಿದ್ದಾರೆ. ಆ ನಂಬಿಕೆನ ಅವಳ ಮೇಲೆ ನಂಬಿಕೆ ಬರೋದು ಅದಂತೂ ಸಾಧ್ಯ ಇಲ್ಲ. ಅವಳು ನನಗೆ ಎಂಥ ಮೋಸ ಮಾಡಿದಾಳೆ, ಆ ಮೋಸನೆಲ್ಲ ಮರೆತು ಅವಳನ್ನ ಹೆಂಡತಿಯಾಗಿ ಒಪ್ಕೊಳ್ಳೋದು ಖಂಡಿತ ನನಗೆ ಕಷ್ಟ ಆಗತ್ತೆ. ಯಾವುದು ಕೂಡ ಬೇಡ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮನಸ್ಸಲ್ಲಿಲ್ಲದೆ ಇರೋ ಮನಸ್ಸಲ್ಲಿ ಒಂದಾದ್ರು ಅಂದರೆ ಖಂಡಿತ ಬದುಕು ಸರಿ ಇರುತ್ತೆ ಅಂತ ಅನ್ಕೋತಿದ್ರ ನೀವು ಅಂತ ವಿವೇಕ್ ಹೇಳಿದಾಗ ತಾತಂಗೆ ವಿವೇಕ್ ಹೇಳ್ತಿರೋ ಮಾತು ಸರಿ ಅಂತ ಅನ್ಸುತ್ತೆ. ಹೌದಲ್ವಾ? ವಿವೇಕ್ ಹೇಳ್ತಿರೋ ಮಾತು ಸರಿಯಾಗೇ ಇದೆ. ಮದುವೆ ಆಗಿರಬಹುದು, ಆದರೆ ಸಂಸಾರ ಅನ್ನೋದು ಇಷ್ಟಪಟ್ಟು ಆಗಬೇಕು. ಎರಡು ಮನಸ್ಸುಗಳು ಒಂದಾಗಬೇಕು. ಅಂಥದ್ರಲ್ಲಿ ನಾವು ಈ ರೀತಿ ಒತ್ತಾಯವಾಗಿ ಮಾಡೋದು ಸರಿ ಬರೋದಿಲ್ಲ ಅಂತ ಹೇಳ್ತಾರೆ. ಆದರೆ ಹುಡುಗಿಗೆ ರೆಡಿ ಆಗು ಅಂತ ಹೇಳಿದಿವಲ್ಲ, ಏನು ಮಾಡೋದು ಅಂತ ಅಜ್ಜಿ ಹೇಳಿದಾಗ ಖಂಡಿತ ಅವಳಿಗೆ ಅರ್ಥ ಮಾಡ್ಕೋತಾಳೆ. ಹುಡುಗಿ ಅರ್ಥ ಮಾಡಿಸುವಂಥ ದಿನ ಬಂದವರು ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾರೆ. ಇದನ್ನು ಅನಿಕೇತ್ ಕೇಳಿಸ್ಕೋತಾರೆ. ಸದ್ಯ ಅಪ್ಪ ನಾನು ನಿಲ್ಲಿಸ್ಬೇಕು ಅಂತ ಅನ್ಕೊಂಡೆ, ಎಲ್ಲವೂ ಕೂಡ ಅದಾಗ ಅದೇ ನಿಂತು ಹೋಯ್ತು. ಹಾಗಂದ ಮಾತ್ರಕ್ಕೆ ನಾನು ಸುಮ್ಮನೆ ಕೂರೋದಿಲ್ಲ, ಇದನ್ನು ಮತ್ತಷ್ಟು ಜಾಸ್ತಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ತಾತ ಅಜ್ಜಿ ಹೋದ್ಮೇಲೆ ಅನಿಕೇತ ರೂಮಿಗೆ ಬರ್ತಾರೆ. ಏನು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂದ್ಕೊಂಡಿದ್ದೆ. ನಂಗೆ ಅರ್ಥ ಆಗುತ್ತೆ ವಿವೇಕ, ನಿನ್ನ ಮನಸ್ಸಿನ ಪರಿಸ್ಥಿತಿ ಏನು ಅಂತ. ನಿಜಕ್ಕೂ ಆ ಗೌರಿ ನಿಂಗೆ ತುಂಬ ಮೋಸ ಮಾಡಿಬಿಟ್ಲು. ಮೋಸ ಮಾಡಿಕೊಂಡು ನಿನ್ನ ಮದುವೆ ಆದ್ಲು. ಇವತ್ತು ಮೋನಿಕಾ ನಿನ್ನ ಬದುಕಲ್ಲಿ ಬಂದಿಲ್ಲ ಅಂದರೆ, ಅವಳು ಮದುವೆ ಮಂಟಪದಿಂದ ಓಡೋಗಿದ್ದಾಳೆ ಅಂದರೆ ಖಂಡಿತ ಅದೆಲ್ಲದಕ್ಕೂ ಕೂಡ ಕಾರಣನೇ ಗೌರಿನೇ ಅದನ್ನೆಲ್ಲ ಮಾಡಿ ನಿನ್ನ ಮನೆಗೆ ಎಂಟ್ರಿ ಕೊಟ್ಟು ನಿನ್ನ ಬದುಕನ್ನ ಎಂಟ್ರಿ ಕೊಟ್ಟು ಛಿದ್ರಗೊಳಿಸ್ಬೇಕು ಅಂತಲೇ ಇದನ್ನೆಲ್ಲ ಮಾಡಿದಾಳೆ ಅಂತ ಹೇಳಿದಾಗ ಹೌದು, ನೀನು ಹೇಳ್ತಿರೋ ಮಾತು ಸರಿಯಾಗೇ ಇದೆ. ಗೌರಿನೇ ಪ್ಲಾನ್ ಮಾಡಿ ಇದನ್ನೆಲ್ಲ ಮಾಡಿರೋದು. ಅವಳನ್ನಂತೂ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡುವುದಿಲ್ಲ. ಶಾಸ್ತ್ರ ಅನ್ನೋ ಹೆಸರಲ್ಲಿ ಬರ್ತಾಳಲ್ವ, ಅವಳಿಗೆ ಸರಿಯಾಗಿ ಪನಿಷ್ ಮಾಡ್ತೀನಿ ಅಂತ ಹೇಳಿ ವಿವೇಕ್ ಹೇಳ್ತಾರೆ. ನಂತರ ನಿನ್ನ ನೋವು ಕಡಿಮೆ ಆಗಬೇಕು ಅಂದರೆ, ನಿನಗೆ ಧೈರ್ಯ ಜಾಸ್ತಿ ಆಗಬೇಕು ಅಂದರೆ ಇದನ್ನು ನೀನು ತಗೊಳ್ಳೇಬೇಕು ಅಂತ ಹೇಳಿ ಡ್ರಿಂಕ್ಸ್ ಮಾಡಿಸ್ತಾರೆ. ವಿವೇಕ್ ಬೇಡ ಅಂದರೂ ಕೂಡ ಇಲ್ಲಿ ಅನಿಕೇತ್ ಫೋರ್ಸ್ಫುಲಿ ಮಾಡಿಸಿದಾಗ ಕುಡಿತಾ ಮತ್ತಷ್ಟು ಕುಡಿಯೋಕೆ ವಿವೇಕ್ ಶುರು ಮಾಡಿಕೊಂಡೇ ಬಿಡ್ತಾರೆ. ಇವತ್ತಂತೂ ನನ್ನ ಬದುಕಲ್ಲಿ ಆಟ ಆಡಿದ ಗೌರಿಗೆ ಸರಿಯಾಗಿ ಪಾಠ ಕಳಿಸದೆ ಬಿಡುವುದಿಲ್ಲ. ಏನು ಅನ್ಕೊಂಡಿದ್ದಾಳೆ ಅವಳು ಅಂತ ಹೇಳಿದ್ದೆ. ಗೌರಿಗೆ ಪಾಠ ಕಳಿಸ್ತೀನಿ ಅಂತ ಇಳಿದು ಬರ್ತಿದ್ದಾರೆ. ಕುಡಿತದ ಅಮೂಲ್ಯನಲ್ಲಿದ್ದಾರೆ ಇಲ್ಲಿ ವಿವೇಕ್ ಅಂತಾನೆ ಹೇಳ್ಬೋದು. ಏನಿದು ನಮ್ಮನೆಯಲ್ಲಿ ಲಿಫ್ಟ್ ಇದ್ರು ಇಷ್ಟೆಲ್ಲ ಮೆಟ್ಲ ಹಾಕ್ಸಿದಾರಲ್ಲಪ್ಪ, ನಾನು ಆ ಗೊಂಬೆ ಆಡಿಸೋಳ ಕೈಲಿ ಆಟ ಆಡಿಸ್ಕೋಬೇಕಾ? ಗೊಂಬೆ ಆಡಿಸೋಳು ನನ್ನನ್ನೇ ಗೊಂಬೆ ಥರ ಆಡಿಸ್ತಿದ್ದಾಳೆ. ಇಲ್ಲ, ಅವಳಿಗೆ ಸರಿಯಾಗಿ ಶಾಸ್ತಿ ಮಾಡಬೇಕು, ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಹೋಗ್ಬೇಕಿದ್ರೆ ಶ್ಯಾಮ್ ಬಂದಿದೆ. ಏನಣ್ಣ ಕುಡ್ತಿದ್ಯಾ, ಎಲ್ಲಿಗೆ ಹೋಗ್ತಿದ್ಯಾ ಅಂದಾಗ ಅವಳು ಬುದ್ಧಿ ಕಲಿಸಿ ಬರ್ತೀನಿ. ಆಗ ಅವರಿಗೆ ನನ್ನ ಬದುಕಲ್ಲಿ ಆಟ ಆಡಿದ್ಲು ಅವಳು ಅಂತ ಹೇಳ್ತಾರೆ. ಅಯ್ಯೋ ಅದಕ್ಕೆ ಚಿಕ್ಕವರಣ ಯಾಕೆ ರೀತಿ ನಡ್ಕೋತಿದ್ಯಾ ಅಂದಾಗ ಅವಳು ಚಿಕ್ಕವಳು, ಅವಳು ಹೆಮ್ಮಾರಿ, ಅವಳು ನನ್ನ ಹೆಂಡ್ತಿ, ನನ್ನ ಇಷ್ಟ, ಏನು ಬೇಕಿದ್ರು ಮಾಡ್ತೀನಿ, ನೀನು ಯಾರು ಕೇಳೋದಕ್ಕೆ, ಸುಮ್ಮನೆ ಇದ್ಬಿಡು ಶ್ಯಾಮ್ ಅಂತ ಹೇಳಿ ಗೌರಿ ರೂಮಿಗೆ ಹೋಗ್ತಿದ್ದಾರೆ. ಇಲ್ಲಿ ವಿವೇಕ್ ಕೊನೆಗೂ ಅಣ್ಣ ನೀನು ಅದಕ್ಕೆ ಹೆಂಡತಿ ಅಂತ ಒಪ್ಕೊಂಡ್ಮೇಲೆ ಖಂಡಿತ ಅದಕ್ಕೆ ಕೂಡ ನಿನ್ನನ್ನು ಗಂಡ ಅಂತ ಒಪ್ಕೊಳ್ತಾ ಇರ್ತಾರ. ಏನಾಗಬೇಕು ಅದು ಹಾಗೆ ಬಿಡತ್ತೆ ಅನ್ಸುತ್ತೆ ಇವತ್ತು ಅಂತ ಶ್ಯಾಮ್ ಅನ್ಕೋತಾರೆ. ನಂತರ ಡೋರ್ ಓಪನ್ ಮಾಡುವಂತಿದ್ದಾರೆ ಗೌರಿಗೆ. ಗೌರಿ ಕಣ್ಣೀರು ಹಾಕ್ತಾ ಕೂತಿದ್ದಾರೆ. ನಂತರ ಅಲ್ಲೇ ಕೀರತ್ತೆ. ಡೋರ್ ಓಪನ್ ಮಾಡಿದ್ದೆ ನುಗ್ಗಿ ಒಳಗಡೆ ಬಂದೇ ಬಿಡ್ತಾರೆ ವಿವೇಕ್ ಇರ್ತಕ್ಕಂಥ ಅವತಾರದಲ್ಲಿ ದಯವಿಟ್ಟು ಬೇಡ ಅಂತ ಗೌರಿ ತಡೀತಿದ್ದಾರೆ. ಬಟ್ ಇಲ್ಲಿ ವಿವೇಕ್ ಸುಮ್ಮನೆ ಬಿಡ್ತಿಲ್ಲ. ಹಾಗಾದರೆ ಏನಾಗುತ್ತೆ ಮುಂದೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು